ಬೆಂಗಳೂರು ದಕ್ಷಿಣ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೂಲಿವಾರ ಗ್ರಾಮದಲ್ಲಿ ಚಿಕ್ಕನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಬಿ ಬಸವರಾಜುರವರ ಹುಟ್ಟುಹಬ್ಬವನ್ನು ಸೂಲಿವಾರ ಗ್ರಾಮದಲ್ಲಿ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಕಾರ್ಯಕರ್ತರು ಜೊತೆಯಾಗಿ ಸೇರಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿಸಿ, ಸಿಹಿ ತಿನ್ನಿಸಿ, ಹಾರ ತುರಾಯಿ ಹಾಕಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಅಜ್ಜನಹಳ್ಳಿ ಮಾಜಿ ಅಧ್ಯಕ್ಷರಾದ ರುದ್ರಣ್ಣರವರು, ಚಿಕ್ಕನಹಳ್ಳಿ ಪಂಚಾಯಿತಿ ಮಾಜಿ ಸದಸ್ಯರಾದ ಶಶಿಕಲಾ ಕುಮಾರ್ ರವರು, ತ್ರಿಮೂರ್ತಿರವರು ಹಾಗೂ ಮುತ್ತುರತ್ನ ಶ್ರೀಕಂಠಪ್ಪ, ಸಮಾಜ ಸೇವಕರು ಗುರುಸಿದ್ದಪ್ಪ ತಿಮ್ಮೇಗೌಡರವರು, ಮಹದೇವಯ್ಯ, ಗೊಲ್ಲಹಳ್ಳಿ ಲೋಕೇಶ್, ನಾಡಗೌಡ್ರು, ಟೊಯೋಟಾ ಮುತ್ತುರಾಜು, ಶಿವರಾಮ್ ಕೃಷ್ಣಪ್ಪ, ಅಂಗಡಿ ರೇಣುಕಪ್ಪ, ಕುರುಬರಪಾಳ್ಯ ವಿನೋದ್ ಕುಮಾರ್, ಕೋಡಪ್ಪ ತಿಮ್ಮಗೌಡರವರು, ಫಾರೆಸ್ಟ್ ಮುತ್ತುರಾಜು, ಆರ್ವಿ ಮುತ್ತುರಾಜು ಹಾಗೂ ಸ್ನೇಹಿತರು, ಸೂಲಿವಾರ ಉಮಾಪತಿ, ಚಂದ್ರಣ್ಣ, ಯಜಮಾನರು ಶಿವಕುಮಾರ್ ಹಾಗೂ ಹನುಮಂತಯ್ಯರವರು, ರೂಪೇಶ್, ಮನು, ಜಗದೀಶ್, ಶಿವಕುಮಾರ್ ಹಾಗೂ ಸ್ನೇಹಿತರು, ಲಾರಿ ಮಂಜಣ್ಣ, ರಾಜು, ಮುತ್ತಯ್ಯ ಎವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸಾಯಂಕಾಲ ಮಾಡಬೇಕು ಈಗಲೇ ಚೂರು ಜಾಗ ಕೊಡ್ರಿ, ಅಡ್ಡ ಹೋಗ್ಬಿಡ್ರಿ ದಯವಿಟ್ಟು. ಅಕ್ಕ ಈ ಕಡೆಗೆ ನೋಡಕ್ಕ, ಮುಂದೆ ನೋಡಿ. ಇದಕ್ಕೂ ನನ್ನೂರು ಅಂತ ಏನು ನೋಡ್ತಾ ಇಲ್ಲ. ತಾವರೆಕೆರೆ ಹೋಬಳಿಲಿ ಯಾವ ಬಡ ಜನ ಏನಿದ್ದಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ. ನನ್ನ ಸ್ನೇಹಿತರು ಇನ್ನೂ ಚೆನ್ನಾಗಿ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ, ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿ ಇರಲಿ ಅಂತ ನಾನು 100 ವರ್ಷ ಇದೇ ರೀತಿ ಸುಖ ಬಾಳಲಿ ಅಂತ ಅನಿಸ್ತೀವಿ. ಯಾರಿಗೆ ಅಂತ ಹೇಳಿ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಎಲ್ಲರಿಗೂ ಭಗವಂತ ಒಳ್ಳೆ ರೀತಿ ಮಾಡಲಿ. ಈ ನಾಡಿನ ಜನತೆಗೆ ಎಲ್ಲರಿಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಳ್ಳೆ ಮಳೆಯಾಗಿ ಒಳ್ಳೆ ಬೆಳೆ ಕೊಡಲಿ, ಎಲ್ಲರನ್ನೂ ಸಮೃದ್ಧಿಯಾಗಿ ಮಡಗಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ದುಡ್ಡಿದ್ದು ಎಡಗೈ ಹೇಳ್ಕೊಂಡಿಲ್ಲ ಯಾವತ್ತೂ. ದಾನ ಧರ್ಮದ ವಿಚಾರದಲ್ಲಿ ಇವತ್ತು ಮಾಡ್ತಾನೆ ಇದ್ದಾರೆ. ಅಧಿಕಾರ ಇರಲಿ ಇರ್ದೇವಲ್ಲಿ ಯಾವತ್ತೂ ಅವರು ಜನಗಳ ಸೇವೆಯಲ್ಲಿ ಹಿಂದೆ ಬಿದ್ದಿಲ್ಲ. ಅವರು ಇವತ್ತು ಆಗಿರ್ಬೋದು. ಅದರಿಂದ ಇವತ್ತಿನ ಯುವ ಜನತೆ ರಾಜಕೀಯಕ್ಕೆ ಬರೋರು ಇವ್ರು ನೋಡಿ ಸ್ವಲ್ಪ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ತುಂಬ ಇದ್ದಾವೆ ಅವ್ರ ಹತ್ರ ಗುಣಗಳು. ಅದನ್ನು ನಾವು ರೂಢಿಸ್ಕೋಬೇಕು ಅಂತ ಇದ್ದೀವಿ. ಮುಂದಿನಿಂದ ಒಂದು ಅವಕಾಶ ಸಿಕ್ಕಿದ್ರೆ ಅವರ ಹಿಂದೆ ಬೆಂಬಲ ಕೊಟ್ಟಿದ್ದೀವಿ. ಅವರ ಮಾರ್ಗದರ್ಶನ ಮುಂದೆ ಒಂದು ಸೇವೆ ಮಾಡೋ ಅನ್ನೋದು ಮನೋಭಾವನೆ ಬೆಳೆಸ್ಕೊತೀವಿ.
ಸಮಾಜ ಸೇವೆ ಅಂದರೆ ಬಸವರಾಜು ಅಂದರೆ ಅದು ಎಲ್ಲರಿಗೂ ಗೊತ್ತಿರೋದು, ನಾವು ಅಂತ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರು ದಾನ ಧರ್ಮದಾಗಿರ್ಬೋದು, ಸೇವೆಲಾಗಿರ್ಬೋದು, ಇದುವರೆಗೂ ಹಿಂದೆ ಬಿದ್ದಿಲ್ಲ. ಕೆಲವೊಂದು ರಾಜಕೀಯ ಎಡವುತೊಡವುಗಳು ಇದ್ದೇ ಇದೆ, ಅದರಿಂದ ಸ್ವಲ್ಪ ಇದಾಗಿರ್ಬೋದು. ಬೇರೆ ಇನ್ನೂ ಮುಂದಿನಿಂದಲೇ ಇನ್ನೂ ಶಕ್ತಿಯುತವಾಗಿ ಬೆಳೀತಾರೆ ಅನ್ನೋದು ಎಲ್ಲರಿಗೂ ನಂಬಿಕೆ ಇದೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಮುಂದೆ ದಿನ ಅವ್ರ ಜನ ಸಹಕಾರವಾಗಿ ಅಂತ ಹಾರೈಸ್ತೀನಿ.